ಇನ್ಮುಂದೆ ಬೇಕಾಬಿಟ್ಟಿ ಸಿಮ್ ಕಾರ್ಡ್ ಖರೀದಿಸುವಂತಿಲ್ಲ. ನಿಮ್ಮ ಹೆಸರಿನಲ್ಲಿ ಈಗಾಗಲೇ ಎಷ್ಟು ಸಿಮ್ಗಳು ಚಾಲ್ತಿಯಲ್ಲಿದೆ ಅನ್ನೋದನ್ನ ತಿಳಿದುಕೊಳ್ಳೋದು ಕೂಡ ಮುಖ್ಯ. ಸೈಬರ್ ವಂಚನೆ, ನಕಲಿ ಸಿಮ್ ಬಳಕೆಗೆ ಕಡಿವಾಣ ಹಾಕಲು ಕೇಂದ್ರ ಸರ್ಕಾರ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ಮೊಬೈಲ್ ಫೋನ್ ಇವತ್ತಿನ ಜೀವನದ ಅವಿಭಾಜ್ಯ ಅಂಗ. ಮೊಬೈಲ್ ಇದ್ರೆ ಸಿಮ್ ಕಾರ್ಡ್ ಬೇಕೇ ಬೇಕು. ಆದ್ರೆ ಇನ್ಮುಂದೆ ಸಿಮ್ ಖರೀದಿಸುವ ಮುನ್ನ ಈ ನಿಯಮ ತಿಳ್ಕೊಳ್ಳೇಬೇಕು. ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಗರಿಷ್ಠ 9 ಮೊಬೈಲ್ ಕನೆಕ್ಷನ್ ಗಳಿಗೆ ಮಾತ್ರ ಅವಕಾಶ ಇದೆ. 9ಕ್ಕಿಂತ ಹೆಚ್ಚಿನ ಕನೆಕ್ಷನ್ ಗಳನ್ನ ಹೊಂದಿರುವ ಗ್ರಾಹಕರಿಗೆ ಹೊಸ ಸಿಮ್ ನೀಡದಂತೆ ದೂರಸಂಪರ್ಕ ಇಲಾಖೆ ಟೆಲಿಕಾಂ ಕಂಪನಿಗಳಿಗೆ ಸೂಚನೆ ನೀಡಿದೆ. ಅಷ್ಟೇ ಅಲ್ಲ, ನಿಗದಿತ ಮಿತಿಗಿಂತ ಹೆಚ್ಚಿನ ಸಿಮ್ಗಳನ್ನು ಹೊಂದಿರುವವರ ವಿವರಗಳನ್ನು ಗುರುತಿಸಿ ಹೊಸ ಸಿಮ್ ನೀಡುವುದನ್ನು ತಡೆಯುವ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಹೆಚ್ಚುವರಿ ಸಿಮ್ಗಳ ಸಮಸ್ಯೆ ಬಗೆಹರಿಯುವವರೆಗೆ ನಿಯಮ ಉಲ್ಲಂಘಿಸಿ ಸಕ್ರಿಯಗೊಳಿಸಲಾದ ಸಿಮ್ಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳುವ ಸಾಧ್ಯತೆಯೂ ಇದೆ. ಇದರ ಪ್ರಮುಖ ಉದ್ದೇಶ ಏನು ಅಂದ್ರೆ, ನಕಲಿ ದಾಖಲೆಗಳ ಮೂಲಕ ಸಿಮ್ ಪಡೆದು ವಂಚನೆ ನಡೆಸುವುದು, ಫ್ರಾಡ್ ಕರೆಗಳು ಹಾಗೂ ಸೈಬರ್ ಕ್ರೈಮ್ಗೆ ಸಿಮ್ ಕಾರ್ಡ್ಗಳ ದುರ್ಬಳಕೆ ಮಾಡುವುದನ್ನು ತಡೆಯುವುದು. ಹಾಗಾದ್ರೆ ನಿಮ್ಮ ಹೆಸರಿನಲ್ಲಿ ಎಷ್ಟು ಸಿಮ್ಗಳು ಚಾಲ್ತಿಯಲ್ಲಿವೆ ಅನ್ನೋದನ್ನ ಹೇಗೆ ತಿಳಿದುಕೊಳ್ಳೋದು? ಅದಕ್ಕಾಗಿ ಕೇಂದ್ರ ಸರ್ಕಾರ ಸಂಚಾರ್ ಸಾಥಿ ಪೋರ್ಟಲ್ ಸಹಾಯ ಪಡೆಯಬಹುದು. ನಿಮ್ಮ ಹೆಸರಿನಲ್ಲಿ ನೋಂದಣಿಯಾಗಿರುವ ಮೊಬೈಲ್ ಕನೆಕ್ಷನ್ಗಳನ್ನು ಪರಿಶೀಲಿಸಿ ನಿಮಗೆ ಸಂಬಂಧಿಸದ ಅಥವಾ ಅನುಮಾನಾಸ್ಪದ ನಂಬರ್ಗಳಿದ್ರೆ ಅವುಗಳ ಬಗ್ಗೆ ವರದಿಯನ್ನ ನೀವು ಮಾಡಬಹುದು. 1 ಸಿಮ್, 2 ಸಿಮ್ ಹೀಗೆ ನಿಮ್ಮ ಹೆಸರಿನಲ್ಲಿ ಎಷ್ಟು ಸಿಮ್ಗಳು ಚಾಲ್ತಿಯಲ್ಲಿವೆ ಅನ್ನೋದು ಗೊತ್ತಿಲ್ಲ ಅಂದ್ರೆ ಇವತ್ತೇ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಹೆಸರಿನ ಸಿಮ್ ನಿಮ್ಮ ಕೈಯಲ್ಲೇ ಇರಬೇಕು, ಬೇರೆಯವರ ಕೈಯಲ್ಲಿ ಅಲ್ಲ. ಸೈಬರ್ ವಂಚನೆಗೆ ಬಲಿಯಾಗುವ ಮುನ್ನ ಎಚ್ಚೆತ್ತುಕೊಳ್ಳಿ. ನಿಮ್ಮ ಸಿಮ್, ನಿಮ್ಮ ಹೆಸರು, ನಿಮ್ಮ ಜವಾಬ್ದಾರಿ.